ಒಬ್ರು ಮೈಸೂರವರು ಟ್ರೈನ್ ತಗೋತಾರಂತೆ. ಬನ್ನಿ ಗುರುಕುಲಕ್ಕೆ ಟ್ರೈನ್ ತಗೊಡ್ತೀನಿ ಅಂತ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಚೆಕ್ಕಿಂಗು ಹೆಂಗೆಲ್ಲ ಚೆಕ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಆಗ್ಲಿಂದ ನೋಡ್ತಾ ಇದ್ದೀನಿ, ಡೋರ್ ಹತ್ರ ನಿಂತಿರೋರು ಎಲ್ಲರೂ ಹಿಡ್ದು ಕೇಳ್ತಿದ್ದಾರೆ, ಟಿಕೆಟ್ ಚೆಕ್ ಮಾಡ್ತಾ ಇರೋದು. ನನ್ನ ಮಾತ್ರ ಇನ್ನೂ ಕೇಳಿಲ್ಲ. ನಾನು ಬೆಳಗ್ಗೆಯಿಂದನೂ ನೋಡಿ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಫೈನಲಿ ನಾವು ಇವಾಗ ಎದ್ದಿದ್ದೀವಿ. ಟೈಮ್ ಮೇಲೆ ಎಷ್ಟಪ್ಪ ಅಂತಂದರೆ 8 ಗಂಟೆ ತಗ್ಲಾಗುತ್ತೆ. ನೈಟ್ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಫೈನಲ್ ಆಗಿ ಎದ್ದು ಈ ರೀತಿ ರೆಡಿಯಾಗಿ ಇಷ್ಟು ಚಿಕ್ಕ ಜಾಗದಲ್ಲಿ ಬ್ರಷ್ಗೆ ಹೋಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಬಂದು ಯಾವ ರೀತಿ ಇದೆ ಅನ್ನೋದನ್ನು ಜರ್ನಿನ ಶುರು ಮಾಡೋಣ. 2ನೇ ದಿನದ ಕಾಶಿ ಪ್ರವಾಸ ಶುರು ಆಗ್ತಾ ಇದೆ. ಫೈನಲ್ ಆಗಿ ರೆಡಿ ಆದೆ, ಫ್ರೆಶ್ ಅಪ್ ಎಲ್ಲ ಆಯಿತು. ವೆಲ್ಕಮ್ ಬ್ಯಾಕ್ ಟು ರೈತ ಗುರು ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಬ್ರೇಕ್ಫಾಸ್ಟು ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು, ಬ್ರೇಕ್ಫಾಸ್ಟ್ ಬಂದಿದೆ. ಇದೇ ಇವಾಗ ಬ್ರೇಕ್ಫಾಸ್ಟು. ಇದನ್ನು ಇವಾಗ ತಿನ್ಕೊಂಡು ಹೊರಗಡೆ ವ್ಯೂಸ್ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ. ಮೆಣಸಿನ್ಕಾಯಿನೇ ಹಾಕೋಬಿಟ್ಟು ಬಾಬಾ ಚೆನ್ನಾಗಿದೆ. ತುಪ್ಪ ಏನೇ ಆಗಲಿ ಬೆಳಗ್ಗೆ ಒಳ್ಳೆ ಖಾರವಾಗಿ ಕೊಟ್ಟಿದ್ದಾರೆ. 20 ರೂಪಾಯಿ ತಗೊಂಡ್ರು. ಇಷ್ಟಕ್ಕೆ 20 ರೂಪಾಯಿ. ಸ್ನಾನ ಮಾಡೋಕ್ಕಾಗಲ್ಲ, ಫ್ರೆಶ್ ಅಪ್ ಆಗೋದು ಅಷ್ಟೇ. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಇದೆ. ಸೂಪರಾಗಿದೆ. ತಿಂದು ಒಳಗಡೆ ಇದು ತಿಂದಾದ್ಮೇಲೆ ಹೊರಗಡೆ ಒಳ್ಳೆ ವ್ಯೂಸ್ ಇದೆ, ಮಳೆ ಬರ್ತಾ ಇದೆ. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನಾವು ಇವಾಗ ಎಲ್ಲಿದ್ದೀವಪ್ಪ ಅಂತಂದರೆ ತೆಲಂಗಾಣ ಹತ್ರ ಇದ್ದೀವಿ, ಬೆಲ್ಲಂಪಲ್ಲೆ ನಿಯರ್ ಇದ್ದೀವಿ. ಸೊ ಬನ್ನಿ ಇದು ಯಾವ ಥರ ಇದೆ ವ್ಯೂಸ್ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ಟ್ರೈನು ಸ್ಲೋ ಆಗ್ತಾಯಿದೆ. ನಾವು ಹೋಗಿ ಯಾವ ರೀತಿ ಇದೆ ವ್ಯೂ ಅಂತೇಳಿ ಡೋರಲ್ಲಿ ನಿಂತು ನೋಡ್ಕೊಂಡು ಒಳಗಡೆ ಬರೋಣ. ಅಂತೂ ನಾನು ಇದೇ ಟೈಮಲ್ಲೇ ಟ್ರೈನ್ ಏನಾಗ್ತಿದೆಯಪ್ಪ ಅಂತಂದರೆ ಸ್ಲೋ ಆಗ್ತಾಯಿದೆ. ಬನ್ನಿ ಇವಾಗ ಹೊರಗಡೆ ತೋರಿಸ್ತೀವಿ, ಆಮೇಲೆ ಬರ್ತೀನಿ ಅಲ್ಲಿಗೆ. ಸೊ ಬನ್ನಿ ಇವಾಗ ಬಂದು ಹೆಂಗಿದೆ ಗೊತ್ತಾ. ಆದರೂ ಇವತ್ತು ಏನು ಅನ್ನಿಸ್ತು ಅಂತಂದರೆ ಇವ್ರ ಜೀವನ ನೋಡಿಬಿಟ್ರೆ ನೋಡಿದ್ರು ನೋಡಿ ಇಲ್ಲಿ ಪರವಾಗಿಲ್ಲ. ವಾವ್, ಹೇಗಿದೆ ಗೊತ್ತಾ. ಇದಾರ ಭಯ್ಯ ತೋರಿಸ್ತೀನಿ ಇವಾಗ. ನೋಡ್ತಾ ಇರ್ಬೋದು ಮಳೆ ಬಂದು ಹೋಗಿದೆ, ಬಟ್ ಚೆನ್ನಾಗಿದೆ ವ್ಯೂಸ್ ಮಾತ್ರ. ಟ್ರೈನು ರೆಡ್ ಕಲರು, ಹಾಗೆ ಇದು ಗ್ರೀನ್ ಕಲರು ವೆದರು. ಪ್ರಕೃತಿಯಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ. ಪ್ರಯಾಣ ಯಾವತ್ತೂ ಮರೆಯೋಂಗಿಲ್ಲ. ಈ ಥರ ಒಬ್ಬೊಬ್ಬರೇ ಬಂದಾಗ ಚೆನ್ನಾಗಿರುತ್ತೆ ಅಲ್ವಾ. ಗಾಳಿ ತುಂಬ ಬೀಸ್ತಾ ಇದೆ. ಯಾಕೆ ಬೇಕು ಡೋರಲ್ಲಿ ನಿಂತು ಮೊಬೈಲ್ ಯಾರಾದರೂ ಹೊಡಗಿಡ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಸೊ ಆಮೇಲೆ ಬಂದು ತೋರಿಸೋಣ ಬನ್ನಿ. ಇವಾಗ ನಮ್ಮ ಟ್ರೈನ್ ಒಳಗಡೆ ನಾವು ಹೋಗೋಣ. ಇದು ಇಷ್ಟು ನಮ್ಮದು ಟ್ರೈನ್ ಇವಾಗ ಇರೋದು. ನಾನು ಇಲ್ಲೆಲ್ಲೋ ಮಲಗಿದ್ದೆ, ರಾತ್ರಿ ಸೀಟ್ ಎಕ್ಸ್ಚೇಂಜ್ ಆಯಿತು. ಪಾಪ ಯಾರು ಬೇರೆಯವ್ರ ಸೀಟ್, ಅದು ಬೇರೆಯವ್ರಿಗೆ ಆಗಿತ್ತು. ಬಟ್ ನಾನೇನು ತಪ್ಪಾಗಿ ಮಲಗಿರಲಿಲ್ಲ. ಬೇರೆಯವ್ರಿಗೆ ಸೀಟ್ ಕೊಡಬೇಕಿತ್ತು, ಅವ್ರು ಅಲ್ಲಿ ಮಲಗೋಕ್ಕಾಗಲ್ಲ ಅಂಥೇಳಿ ನಾನೇ ನನ್ನ ಸೀಟನ್ನ ಬಿಟ್ಕೊಟ್ಟು ಅಲ್ಲೋಗಿ ಮಲಗಿದ್ದೀನಿ. ಸೊ ಬನ್ನಿ ಇವಾಗ ನಮ್ಮ ಸೀಟ್ಗೆ ಆರಾಮಾಗಿ ಹೋಗೋಣ. ಒಬ್ಬರು ಮೈಸೂರವರು ಟ್ರೈನ್ ತಗೋತಾರಂತೆ. ಬನ್ನಿ ಗುರುಕುಲಕ್ಕೆ ಟ್ರೈನ್ ತಗೊಡ್ತೀನಿ ಅಂತ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಇಲ್ಲಿ ಇದಾರಲ್ಲ ಅವರೇ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು ನಿಮ್ದು? ಮುನೇಶ್ ಅಂತ. ನೋಡಿ ಮುನೇಶ್ ಅಂತೇಳಿ ಇವರು ಟ್ರೈನ್ ತಗೋತಿದ್ದಾರೆ ಮೈಸೂರು ಗುರುಕುಲಕ್ಕೆ. ಸಾರಿ, ಕನಕ್ಪುರದವ್ರಂತೆ. ನೋಡೋಣ ಬನ್ನಿ ಡ್ರೈವರ್ ಯಾರಿಗೆ ಕೊಡ್ತಾರೆ, ಹಾಗೆ ಅಲ್ಲಿ ಟಿಕೆಟ್ ಯಾರು ಮತ್ತೆ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಅಂತ ಅವ್ರನ್ನ ಕೇಳೋಣ. ಮನೋಜ್ ಅಂತಿದ್ದಾರೆ. ಅವ್ರಿಗೆ ಟಿಕೆಟ್ ವಸೂಲಿ ಮಾಡೋರು. ಓಡಿಸೋರು ಮಂಜುನಾಥ್ ಅಂತ. ಇವರು ಓಡಿಸೋರು. ನಮ್ಮ ಗುರುಗಳು ಏನು ಕೊಟ್ಟರು ಮಾಡ್ತೀವಿ ನಾವು, ಏನು ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ ಫೈನಲ್ ಆಗಿ ನಮ್ಮ ಕನಕ್ಪುರದವರು ಒಂದು ಟ್ರೈನ್ ತಗೋತಿದ್ದಾರೆ. ಮೈಸೂರವ್ರು ಯಾರೇ ಇದ್ದರು ಮುಂದಿನ ಬಾರಿ ಕಾಶಿಗೆ ಬರಬೇಕಾದ್ರೆ ಇವ್ರ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಮಿಸ್ ಮಾಡ್ದಂಗೆ ಬಾಡಿಗೆನ ಬೇಕಾದ್ರೆ ಕಡಿಮೆನೇ ತಗೋತಾರೆ. ಮಿಸ್ ಇಲ್ದಂಗೆ ಕಾಶಿ ಪ್ರವಾಸನ ಮಾಡಿ. ಓಕೆ ಇದೆಯಾ ನಿಮಗೆ? ಹಾಂ ಸರ್, ಖಂಡಿತ. ನೋಡಿ ಒಪ್ಕೊಂಡಿದ್ದಾರೆ. ಯಾರೇ ಆದರೂ ಬರಬೇಕಾದ್ರೆ ಇವ್ರ ನಂಬರ್ ಹೇಳಿರ್ತೀನಿ, ಮಿಸ್ ಮಾಡ್ದಂಗೆ ತಗೊಂಡು ಆ ನಂಬರಿಂದ ಕಾಲ್ ಮಾಡ್ಕೊಂಡು ಬನ್ನಿ. ನದಿ ನೋಡ್ಬೋದು ಹೇಗಿದೆ ಅಂದರೆ ಟ್ರೈನಲ್ಲಿ ನೋಡ್ಲಿಕ್ಕೆ ಮಾತ್ರ ಸೂಪರಾಗಿದೆ ಗುರು. ತೆಲಂಗಾಣ ಹತ್ರ ಇರ್ತಕ್ಕಂಥದ್ದು ಇದು.
ಹೆಂಗಿದೆ ನೋಡಿ. ಬೆಳೆ ಏನು ಬೆಳೀತಿದ್ದಾರಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಕಾಣ್ತಾ ಇರೋದು ಅತಿ ಹೆಚ್ಚು ಬೆಳೀತಕ್ಕಂಥದ್ದೇ ಹತ್ತಿ. ಇಲ್ಲಿ ಮಳೆನೂ ಬರ್ತಾ ಇದೆ. ಇದು ಯಾವುದೋ ಹೊಸ್ದಾಗಿ ಒಂದು ಟ್ರ್ಯಾಕ್ ಬೇರೆ ಮಾಡ್ತಾ ಇದ್ದಾರೆ. ಇವಾಗ ಮಳೆ ಈ ಕಡೆಗೆ ಶುರು ಆಗ್ತಾ ಇದೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಗ್ರೀನ್ ನಮ್ಮ ಕಡೆ ಹೇಗಿದೆಯೋ ಹಾಗೇ ಇದೆ. ರಾತ್ರಿ ಸರಿಯಾಗಿ ನಿದ್ದೆ ಬೇರೆ ಬಂದಿಲ್ಲ. ಏನಕ್ಕೆ ಅಂತಂದರೆ ಏನೋ ಗೊತ್ತಿಲ್ಲ, ತುಂಬ ಟ್ರೈ ಮಾಡಿದೆ, ನಿದ್ದೆ ಕಣ್ಣು ಮುಚ್ಚಿದ್ರೂ ಬರಲಿಲ್ಲ. ಜಂಗುಳಿ ಅದರಲ್ಲಿ ಬೇರೆ ಚೆಕಿಂಗ್ ಬರ್ತಿರ್ತಾರೆ. ಅಪ್ಪ ಆ ಸೌಂಡಿಗೆ ನಿದ್ದೆ ಬರಲಿಲ್ಲ. ರಾತ್ರಿ ಒಂದು 2:30 ಒದ್ದಾಡದೆ ಬರಲಿಲ್ಲ. ಮತ್ತೆ ಮಲಗಿದೆ. ಮತ್ತೆ 4:15 ಎದ್ದೆ. ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲೇನಾಗಲಿಲ್ಲ ಅಂದರೆ ನೆಟ್ವರ್ಕ್ ಇಲ್ಲ. ಮತ್ತು ಅದರಿಂದ ಸಿಮ್ ತೆಗೆದು ಈ ಫೋನಿಗೆ ಹಾಕ್ಕೊಂಡು ಅದಕ್ಕೆ ಮತ್ತೆ 49 ರೂಪಾಯಿ ರೀಚಾರ್ಜ್ ಮಾಡಿಕೊಂಡು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ 2ನೇ ವಿಡಿಯೋ ಆಗಿರುತ್ತೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ರೈತ ಗುರುಜಿಗೆ ಸಪೋರ್ಟ್ ಮಾಡಿ. ಮುಂದೆ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತಂದರೆ ಪ್ರಯಾಗ್ರಾಜಲ್ಲಿ ಇಳಿತೀವಿ. ಹೇಳ್ದಂಗೆ ಹೆಂಗಿರುತ್ತೆ ಪ್ರಯಾಗ್ರಾಜು, ಅಯೋಧ್ಯೆ, ಹಾಗೆ ನಾನು ಹೇಳ್ದಂಗೆ ಎಲ್ಲ ವೀಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಬರ್ತೀನಿ. ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ರೈತ ಗುರುಜಿ ವಿಡಿಯೋನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದು ಯಾವ ಊರಪ್ಪ ಅಂತಂದರೆ ಸಿರ್ಪುರ್. ಅಲ್ಲಿ ಸಮಯ ಬಂದು ಎಷ್ಟಾಗಿದೆಯಪ್ಪ ಅಂತಂದರೆ 9:20. ಮಳೆ ಹೇಳ್ದಂಗೆ ಶುರು ಆಗಿದೆ. ಚೆನ್ನಾಗಿದೆ ವೆದರ್ ಟ್ರೈನಲ್ಲಿ ಹೋಗಲಿಕ್ಕೆ. ನಿಜವಾಗ್ಲೂ ಟ್ರೈನ್ ವ್ಯವಸ್ಥೆ ಹೆಂಗಿದೆ ಅಂತಂದರೆ ಏನೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ಪೂರ್ತಿ ಗಲೀಜು. ಯಪ್ಪ ನೋಡ್ಬೋದು. ಇಲ್ಲೂ ಅಷ್ಟೇ ನನಗಂತೂ ಆಯ್ತಾನೆ ಇಲ್ಲ. ಮೂಗು ಮುಚ್ಕೊಂಡೆ ಓಡಾಡಬೇಕಿಲ್ಲ. ಇದೀವಪ್ಪ ನಾವು ಅಂತಂದರೆ ನಾಗ್ಪುರ್, ಮಧ್ಯಪ್ರದೇಶದ ನಾಗ್ಪುರಲ್ಲಿದ್ದೀವಿ. ಇವಾಗ ಟ್ರೈನ್ ನಿಂತಿದೆ. ನೇನು ಹೊರಡುತ್ತೆ. ಆಲ್ರೆಡಿ 5 ನಿಮಿಷ ಆಯಿತು. ಬನ್ನಿ ನೇನು ಹೊರಡುತ್ತೆ. ನಾವು ಒಳಗಡೆ ಇವಾಗ ಹೋಗೋಣ. ನಾಗ್ಪುರ್ ರೈಲ್ವೆ ಸ್ಟೇಷನ್ನು ಈ ರೀತಿ ಇರೋದನ್ನ ನೋಡ್ಬೋದು. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಈ ಥರ ಒಂದು ಲಾಂಗ್ ಡ್ರೈವ್ ಟ್ರೈನಲ್ಲಿ. ನಾಗ್ಪುರ್ ರೈಲ್ವೆ ಸ್ಟೇಷನ್. ಕಂಡಪಾನಿ ಚೆಕ್ಕಿಂಗು ಹೆಂಗೆಲ್ಲ ಚೆಕ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಆಗ್ಲಿಂದ ನೋಡ್ತಾ ಇದ್ದೀನಿ. ಡೋರ್ ಹತ್ರ ನಿಂತಿರೋರು ಎಲ್ಲರೂ ಹಿಡ್ದು ಕೇಳ್ತಿದ್ದಾರೆ. ಟಿಕೆಟ್ ಚೆಕ್ ಮಾಡ್ತಾ ಇರೋದು. ನನ್ನ ಮಾತ್ರ ಇನ್ನೂ ಕೇಳಿಲ್ಲ. ಬಿಸಿಲಿಗೆ ಮತ ಏನು ಶೆಕೆ ಅಂದರೆ ಆಯ್ತಾ ಇಲ್ಲ. ಕೋತಿ ಹೊಡೆದ ಅವನ್ನೇ ಓಡಿಸ್ತೈತೆ ಎಲ್ಲ. ಅದು ತವ್ರೀಗ ಬನ್ನಿ ನಾವು ಹೊತ್ತು ಬಿಡುವ. ಎಲ್ಲಿದ್ದೀವಿ ಅಂದರೆ ಇಟರ್ಸಿ ಜಂಕ್ಷನಲ್ಲಿದ್ದೀವಿ. ಟ್ರೈನ್ ಇಲ್ಲಿ ನಿಂತಿದೆ. ನೀವು ನೋಡ್ತಾ ಇರ್ಬೋದು. ಪೂರ್ತಿ ಅಲ್ಲಿ ಎಲ್ಲ ಫುಡ್ ಮಾರ್ತಿದ್ದಾರೆ. ಸೊ ನಾನು ಇಡ್ಲಿ ತೊಗೊಳ್ಳೋಣ ಅಂತೇಳಿ ಅಲ್ಲಿಂದ ಹುಡಿಕೊಂಡು ಬಂದೆ. ಇಲ್ಲಿ ಇಡ್ಲಿ ಇದೆ, ಬಟ್ಟೆ ಸ್ವಲ್ಪ ಹಸಿದಿದೆ. ಟೈಮ್ ಎಷ್ಟಾಗಿದೆಯಪ್ಪ ಅಂತಂದರೆ 6:45 ಆಗಿದೆ. ಬೆಳಕು ಇನ್ನೂ ಹಾಗೆ ಇದೆ. ಬನ್ನಿ ಒಂದು ಪ್ಲೇಟ್ ಇಡ್ಲಿ ತೊಗೊಂಡು ಹೋಗ್ಬಿಡೋಣ. ಬನ್ನಿ ನಾವು ಒಂದು ಪ್ಲೇಟ್ ತಗೊಳ್ಳೋಣ. 30 ರೂಪಾಯಿ ತಡಿ. 30 ರೂಪಾಯಿ ಅಂತ ಒಂದು ಪ್ಲೇಟ್. ನಾವೊಂದು ಪ್ಲೇಟ್ ತಗೊಂಡು ಇವಾಗ ಇಡ್ಲಿ ಸಿಕ್ಕಿದೆ. ಇಡ್ಲಿನ ಇವಾಗ ಟ್ರೈನ್ ಒಳಗಡೆ ಹೋಗಿ ತಿನ್ನೋಣ. ಅಷ್ಟಲ್ಲಿ ಎಲ್ಲರೂ ಇಲ್ಲಿ ಇದನ್ನೇ ತಗೋತಿದ್ದಾರೆ ಗುರು. ಟ್ರೈನ್ ಬೇರೆ ಹೊರಡ್ತಾ ಇದೆ. ಬನ್ನಿ ಇವಾಗ ಟ್ರೈನ್ ಒಳಗಡೆ ಹೋಗೋಣ. ಟ್ರೈನ್ ಆರನ್ ಆಗ್ತಿದೆ. ಸೊ ಅದನ್ನು ತೊಗೊಂಡು ಇವಾಗ ಟ್ರೈನ್ ಒಳಗಡೆ ಹೋಗಿ ನಾನು ಹೇಳ್ದಂಗೆ ಕುತ್ಕೊಂಡು ತಿನ್ನೋದು. 3 ಇಡ್ಲಿ ಕೊಟ್ಟಿದ್ದಾರೆ, 30 ರೂಪಾಯಿ, 30 ರೂಪೀಸ್. ನಾನು ತಗೊಂಡೋಗಿದ್ದ ಪ್ಲೇಟು ಅಲ್ಲೊಬ್ರು ಅಮ್ಮನಿಗೆ ಕೊಟ್ಟೆ. ಅವ್ರ ಪಾಪ ನನಗೆ 2 ಸಲ ಊಟ ಕೊಟ್ಟಿದ್ರು. ಸೊ ಬನ್ನಿ ಇವಾಗ ಇನ್ನೊಂದು ಪ್ಲೇಟ್ ತೊಗೊಂಡು ನಾವು ಹೋಗೋಣ. ಈ ಇಡ್ಲಿ ತರೋಣ ಅಂತೇಳಿ ಹೋಗಿದ್ದು ಇನ್ನೊಂದು 5 ನಿಮಿಷನೂ ಇಲ್ಲ. 1 ನಿಮಿಷ ಟ್ರೈನ್ ಮಿಸ್ ಆಯ್ತಾಯಿತ್ತು ನೋಡಿ. ಅಲ್ಲಿ ಹೊರಡ್ತಾ ಇದೆ. ಕರೆಕ್ಟಾಗಿ ತೊಗೊಂಡು ಒಳಗಡೆ ಬಂದಿದ್ದೀನಿ. ಇವಾಗ ಟೇಸ್ಟ್ ಮಾಡೋಣ. ಸ್ಪೂನ್ ಕೊಟ್ಟಿದ್ದಾನೆ. ಮೊದಲು ಸಾಂಬಾರು ಟೇಸ್ಟ್ ಮಾಡೋಣ. ಹುಳಿ ಚೆನ್ನಾಗಿದೆ. ಹಂಗೆ ತಿನ್ನಬೇಕನ್ನಿಸೈತೆ. ಸ್ವಲ್ಪ ಕೆಳಗಡೆ ಕೂತಿದ್ರು ಇವರು. ನೀರೆಲ್ಲ ಉಗ್ಗವ್ರೆ. ಯಾರೋ ಉಗ್ಗಿರೋದಲ್ಲ, ಪೈಪ್ ನೀರು ಲೋಡ್ ಮಾಡ್ತಿರೋದು ಹಿಡಿದ್ಬಿಟ್ಟವ್ರೆ. ಮಿಸ್ ಆಗಿ ಒಳಗಡೆ ಬಂದಿದೆ. ಸೊ ಏನೋ ಗೊತ್ತಿಲ್ಲ ಹೇಳಿರ್ತೀನಿ. ಇಡ್ಲಿಗಿಂತ ಸಾಂಬಾರು ತಿನ್ಬೇಕನ್ನಿಸ್ತೈತೆ. ಚೆನ್ನಾಗಿದೆ. ಇಡ್ಲಿನ ಅದ್ರಲ್ಲಿ ತಿನ್ನೋದಕ್ಕಿಂತ ನಮ್ಮ ಸ್ಪೆಷಲ್ಲು ತಿಂತೀವಲ್ಲ ಹಳ್ಳಿ ಕಡೆ, ಹಂಗೆ ತಿನ್ನೋಣ. ಬನ್ನಿ. ಸೂಪರಾಗಿದೆ.
ಇಡ್ಲಿ ಜೊತೆ ಏನು ಕೊಟ್ಟಿದ್ದಾರೆ ಗೊತ್ತಾ, ಸ್ಪೆಷಲಾಗಿ ಹಸಿ ಮೆಣಸಿನ್ಕಾಯಿ. ಟೇಸ್ಟ್ ಮಾಡೋಣ, ಖಾರ ಅದು ಏನಾಗುತ್ತೋ ಗೊತ್ತಿಲ್ಲ. ಟ್ರೈ ಮಾಡೋಣ ಇಡ್ಲಿ ಜೊತೆ ಈಗ. ಅಪ್ಪ ತಿನ್ಬಾರ್ದು. ಚೆನ್ನಾಗಿದೆ, ಪರವಾಗಿಲ್ಲ. ಹಸಿಮೆಣಸಿನಕಾಯಿ ತಿನ್ಬಾರ್ದು, ತಿನ್ನಬೇಕು. ನಾನು ಮಸಾಲೆ ಮೆಣಸಿನಕಾಯಿ ತಿಂದ್ಬಿಟ್ಟೆ, ಆಯ್ತಾ ಇಲ್ಲ ಗುರು, ಆಯ್ತಾ ಇಲ್ಲ. ಬರೀ ಇಡ್ಲಿ ತಿನ್ಬೇಕು ಅನಿಸ್ತಿತ್ತು. ಫೈನಲ್ ಆಗಿ ರೆಡಿ ಆಯ್ತಾ ಇದ್ದೀನಿ. ತಿಂದ ಮೇಲೆ ರೆಡಿ ಆಯ್ತಾ ಇದ್ದೀನಿ. ನಾನು ಏನೇನು ಮಾಡೋಂಗಿಲ್ಲ, ಸಮಯದ ಅಭಾವ ಅಂತ ಇದೆಯಲ್ಲ, ಸಿಕ್ಕಿದ್ದು ಕಾಣಿಸೋದು. ಅದು ಇಡ್ಲಿ ಸಿಗುತ್ತೆ ಅಂತ ಗೊತ್ತಿದ್ದಿಲ್ಲ, ಆದರೂ ಸಿಕ್ತು, ತಗೊಬಂದೆ, ತಿಂದೆ, ಮುಖ ತೊಳ್ಕೊಂಡೆ. ಇವಾಗ ನೀಟಾಗಿ ರೆಡಿಯಾಗಿ ಇದ್ರ ಬಗ್ಗೆ ಒಂದು ಸ್ಕ್ರಿಪ್ಟ್ ಬರೀಬೇಕು. ಅದಾದ ಮೇಲೆ ಊಟ ಮಾಡಿ ಮಲಗಬೇಕು. ಮುಖ ತೊಳೆದ ಮೇಲೆ ನಾನು ಎಲ್ಲೇ ಇದ್ರೂ ಇದನ್ನು ಮಾತ್ರ ಮರೆಯಲ್ಲ. ಫೈನಲಿ ರೆಡಿ ಗುರೂಜಿ. ಗುರೂಜಿ ಕುತ್ಕೊಂಡು ಏನೇನು ಮಾಡೋರು, ಬರೀ ಮಲಗೋದು, ಮೊಬೈಲ್ ಹಿಡ್ದವ್ರೆ ಅನ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ಮಾತ್ರ ಮಾಡಿಲ್ಲ ನಾನು. ಬೆಳಗ್ಗೆಯಿಂದನೂ ನೋಡಿ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಇಷ್ಟೆಲ್ಲ ಇನ್ನೂ ಬರೆದಿದ್ದೀನಿ, ಈ ಕಡೆನೂ ಬರೆದಿದ್ದೀನಿ. ಇದೊಂದು ಪ್ರಮೋಷನ್ಗೆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಅದಾದಮೇಲೆ ಇದು ಪ್ರಯಾಗ್ರಾಜ್ ಬಗ್ಗೆ ರೆಡಿ ಮಾಡಿದ್ದೀನಿ. ಅದಾದಮೇಲೆ ಈ ಕಡೆ ಅಯೋಧ್ಯೆ ಬಗ್ಗೆ ನಾನು ಹೇಳ್ದಂಗೆ ಸ್ವಲ್ಪ ಬರೆದಿದ್ದೀನಿ, ಇನ್ನೂ ಸ್ವಲ್ಪ ಬರೀಬೇಕು. ಅದಾದಮೇಲೆ ಇನ್ನು ತ್ರಿವೇಣಿ ಸಂಗಮದ್ದು ಆಲ್ರೆಡಿ ನಾನು ಪ್ರಿಪೇರ್ ಆಗೇ ಬಂದಿದ್ದೀನಿ. ಸೊ ಇವಾಗ ಇಷ್ಟನ್ನು ರೆಡಿ ಮಾಡಿದ್ದೀನಿ. ಇನ್ನು ಎಲ್ಲಿದು ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕಪ್ಪ ಅಂತಂದರೆ 4 ತೀರ್ಥಗಳಲ್ಲಿ ಒಂದಾಗಿರ್ತಕ್ಕಂಥ ಉಜ್ಜಯಿನಿ. ಸೊ ಅದ್ರದ್ದೊಂದು ಸ್ಕ್ರಿಪ್ಟ್ ರೆಡಿ ಮಾಡಬೇಕು. ಸೊ ಇವಾಗ ಅದೇ ಕೆಲಸ. ಈ ಕಡೆಗೆ ಇಲ್ಲಿಂದ ಶುರು ಮಾಡೋಣ, ಇದನ್ನು ಬಿಡ್ತೀನಿ ಇವಾಗ. ಸೊ ಇಲ್ಲಿಂದ ಮತ್ತೆ ಈ ಕಡೆ ತಿರುಗಿಸಿ ಶುರು ಮಾಡ್ತೀನಿ. ಇನ್ನೂ ಟೈಮ್ ಇದೆ, 8:30 9 ಗಂಟೆ ಅಷ್ಟೊಳಗಡೆ ಊಟ ಬರುತ್ತೆ. ಆರ್ಡ್ರ್ ಮಾಡಿದ್ದೀನಿ. ಆರ್ಡ್ರ್ ಮಾಡಿರೋ ಊಟ ಬರೋ ಅಷ್ಟರಲ್ಲಿ ಇದೊಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಊಟ ಮಾಡಿ ಆರಾಮಾಗಿ ಟಾಚಿ ಮಾಡಬೇಕು. ಈಗ ಇರಲಿ ನೋಡೋಣ ಅಂತೇಳಿ ತೊಗೊಬಂದಿದ್ದೆ, ಬಟ್ ಏನೋ ಗೊತ್ತಿಲ್ಲ, ಹೆಲ್ಪ್ ಆಯ್ತೈತೆ. ಬರೀ ನಮ್ಮ ಟ್ರೈನ್ ತೋರಿಸ್ತೀನಿ ಇವಾಗ. ಆವಾಗ ಸ್ವಲ್ಪ ಖಾಲಿ ಇತ್ತಲ್ವ, ಇವಾಗ ಇನ್ನೂ ಖಾಲಿ ಇದೆ. ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಇಲ್ಲಿ ಎಲ್ಲ ಮಲಗಿರ್ತಾರೆ, ಪೂರ್ತಿ ಮಲಗಿರ್ತಾರೆ. ಈ ಕಡೆಯಿಂದ ಆ ಕಡೆ ದಾಟಕ್ಕೂ ಸಹ ಜಾಗ ಇರಲ್ಲ, ಆ ಥರ ಮಲಗಿರ್ತಾರೆ. ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಮ್ಮ ವೀಡಿಯೋನ ನೋಡ್ತಾ ಇರಿ. ಇನ್ನು ಮುಂದೆ ಹೊರದೇಶಗಳ ವೀಡಿಯೋಗಳು ಸಹ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಊಟ ಬಂದಿದೆ, ತಿಂತಾ ಇದ್ದೀನಿ. ಟೈಮ್ ಬಂದು 9 ಆಗಿದೆ. ತಿಂದು ಮಲಗೋಣ. ನಿದ್ದೆ ತುಂಬ ಬರ್ತಾ ಇದೆ. ತಿಂದುಬಿಟ್ಟು ಇವಾಗ ಮಲಗಿಬಿಟ್ರೆ ಯಾವ ರಿಸ್ಕಿಲ್ಲ, ಆರಾಮಾಗಿ ಮಲಗ್ಬೋದು. ದಾಲ್ ಸಾಂಬಾರು, ಪಲ್ಯ ಕೊಟ್ಟಿದ್ದಾನೆ, ಪಿಕ್ಕಲ್ ಕೊಟ್ಟಿದ್ದಾನೆ. ನೋಡೋಣ ಬನ್ನಿ ಪಿಕ್ಕಲ್ ಹೆಂಗಿದೆ ಅಂತ ಟೇಸ್ಟ್ ನೋಡ್ತೀನಿ ತಡ್ರಿ. ಬೀಳು 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 ಬೀಳ್ತಾ ಇಲ್ಲ, ಹಿಂಗೆ ತಿಂದು ನೋಡೋಣ. ಹಾಂ, ಚೆನ್ನಾಗಿದೆ ಪಿಕ್ಕಲ್. ಊಟ ತುಂಬ ಚೆನ್ನಾಗಿದೆ. ನೋಡೋಣ, ಟೇಸ್ಟ್ ನೋಡೋಣ ಈಗ. ಒಳ್ಳೆ ಆರು ಹೋಗ್ತಲ್ಲ ಇದೆ. ನೋಡೋಣ ಬನ್ನಿ ಇವಾಗ. ದಾಲೇ ಬೇಕು ಅಂತ ಹೇಳಿದ್ದೆ ನಾನು ಅವ್ರಿಗೆ. ದಾಲ್ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಸ್ವಲ್ಪ 5:15 ಆರ್ಡ್ರ್ ತೊಗೊಂಡು ಹೋಗಿದ್ರು ಅವರು, ಇವಾಗ ತಂದು ಕೊಟ್ಟಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಪಲ್ಯ ನೋಡೋಣ. ವಾವ್, ಪಲ್ಯ ಚೆನ್ನಾಗಿದೆ ಊಟ. ಬೆಳಗ್ಗೆ 4:15ಗೆ ಎದ್ದೇಳಬೇಕು ನಾನು. ಅಷ್ಟೊತ್ತಿಗೆ ಬಸ್ ರೆಡಿ ಇರುತ್ತಲ್ಲಿ. ಇಳಿದ ತಕ್ಷಣ ಸ್ನಾನಕ್ಕೆ ಹೋಗಬೇಕು. ಪ್ರಯಾಗ್ರಾಜಲ್ಲಿ ಸ್ನಾನ ನೋಡೋಣ. ಅಲ್ಲಿಂದ ಬೇರೆ ಬ್ಲಾಗ್ ಮಾಡ್ತೀನಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಸಹ ಊಟ ಮಾಡಿ ಮಲಗಿನ ಮುಂಚೆ ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಮಲಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.